ಅಮಿತ್ಗೆ ಸಾಹುಕಾರ ಆಗ್ಬೇಕು ಅನ್ನೋ ಆಸೆ ಇತ್ತು, ಆದ್ರೆ ಅದಕ್ಕೆ ಅವನು ಕೆಲ್ಸ ಮಾಡಕ್ ಇಷ್ಟ ಇರ್ಲಿಲ್ಲ. ನೋಡ್ತಾ ಇರಿ, ಒಂದಿನ ದೊಡ್ಡ ಶ್ರೀಮಂತ ಆಗ್ತೀನಿ ನಾನು. ಹೌದಾ? ಅದು ಹೇಗೆ? ಟೀ ಕುಡಿಯೋದೇ ನೀವು ಓಸಿ ಎಲ್ಲ ಕುಡಿತೀಯಾ? ಕೆಲಸ ಮಾಡಿದ್ರೇನೆ ದುಡ್ಡು ಸಂಪಾದನೆ ಮಾಡೋಕ್ಕಾಗುತ್ತೆ. ಶ್ರೀಮಂತ ಆಗ್ಬೇಕಾದ್ರೆ ಚೆನ್ನಾಗಿ ದುಡಿಬೇಕು. ದುಡಿಯೋದು ಕತ್ತೆ ಕೂಡ ದುಡಿಯತ್ತೆ. ಕತ್ತೆ ಶ್ರೀಮಂತ ಆಗತ್ತಾ? ಶ್ರೀಮಂತ ಆಗ್ಬೇಕಂದ್ರೆ ಬುದ್ಧಿ ಯೂಸ್ ಮಾಡಬೇಕು. ನಿನ್ ಬುದ್ಧಿ ಏನ್ ಹೇಳ್ತಾ ಇದೆ? ಪ್ಲಾನ್ ಏನು? ಅದು ತುಂಬಾ ಸುಲಭ. ಶ್ರೀಮಂತರ ಮನೆ ಹುಡುಗಿಯನ್ನ ಪಟಾಯಿಸಿದ್ರೆ ಸಾಕು, ಅವಳ ದುಡ್ಡಿಂದ ಹಾಯಾಗಿ ಬಾಳ್ಬಹುದು. ಅಮಿತ್ದು ಇದೇ ಪ್ಲಾನ್. ಅವನು ನೋಡಕ್ಕೆ ಚೆನ್ನಾಗಿದ್ದ, ಅದಕ್ಕೆ ಹುಡುಗಿರು ಅವನಿಂದ ಬೀಳ್ತಿದ್ರು. ಆದ್ರೆ ಅಮಿತ್ ಶ್ರೀಮಂತರ ಒಬ್ಳೆ ಮಗಳನ್ನ ಹುಡುಕ್ತಿದ್ದ. ಇದೆಲ್ಲ ನಡೆದ ಸ್ವಲ್ಪ ದಿನ ಆದ್ಮೇಲೆ ಅಮಿತ್ ಅವ್ರ ತಂದೆ ತಾಯಿ ಹೇಳಿದಕ್ಕೆ ಸಿಟಿಯಲ್ಲಿ ಒಂದು ಇಂಟರ್ವ್ಯೂಗೆ ಬರ್ತಾನೆ. ಅವನ ಇಂಟರ್ವ್ಯೂ ಇನ್ನ ಶುರು ಆಗಿರ್ಲಿಲ್ಲ, ಆದ್ರೆ ಅವನು ಅದೇ ಕಂಪನಿ ಓನರ್ ಮಗಳನ್ನ ಭೇಟಿ ಮಾಡ್ತಾನೆ. ಆ ಹುಡುಗಿ ಹೆಸರು ಅಂಕಿತಾ. ಅಮಿತ್ ಅಂಕಿತಾ ಹತ್ರ ಹೋಗಿ ಹೇಳ್ದ, ಹೆಲೋ, ನನ್ನ ಹೆಸರು ಅಮಿತ್. ಕೇಳ್ಪಟ್ಟೆ ನೀವು ಈ ಕಂಪನಿ ಓನರ್ನ ಮಗಳು ತಾನೆ? ಹಾ, ಯಾಕೆ? ಏನಿಲ್ಲ, ನಾನು ಕೂಡ ಒಂದು ದೊಡ್ಡ ಕಂಪನಿ ಓನರ್ನ ಮಗನೇ. ಅದಕ್ಕೆ ಪರಿಚಯ ಮಾಡಿಸ್ಕೊಳೋಣ ಅಂತ. ಹೌದಾ? ಮತ್ತೆ ಇಲ್ಲಿ ಇಂಟರ್ವ್ಯೂಗೆ ಯಾಕೆ ಬಂದಿದ್ದೀರಾ? ಅದು ನಮ್ಮಪ್ಪ ಹೇಳಿದ್ರು ಅಂತ ನಾನು ಇಲ್ಲಿ ಬಂದೆ. ಅವರು ಬಿಸ್ನೆಸ್ನ ನನ್ನ ಕೈಗೆ ಕೊಡೋಕ್ಕಿಂತ ಮುಂಚೆ ಬೇರೆ ಕಂಪ್ನಿಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ರು. ಅಪ್ಪ ಅಂದ್ರೆ ಹಂಗೆ, ಗೊತ್ತಲ್ಲ. ನಿಜ ಹೇಳಿದ್ರಿ, ಈ ಅಪ್ಪಂದ್ರಿಗೆ ಗೊತ್ತೇ ಆಗಲ್ಲ ನಮ್ಗೆ ಎಲ್ಲ ಗೊತ್ತು ಅಂತ. ಹೀಗೆ ತಮಾಷೆ ಮಾಡ್ಕೊಂಡು ಇಬ್ರು ಸ್ನೇಹಿತರಾದ್ರು. ಅಮಿತ್ ಇಷ್ಟು ದೊಡ್ಡ ಸುಳ್ಳು ಹೇಳ್ದ, ಮತ್ತೆ ಅಂಕಿತ ನಂಬರ್ ತಗೊಂಡು ಅಲ್ಲಿಂದ ಹೊರಟ. ಅವನು ಮನೆಗ್ ಹೋಗಕ್ಕೆ ಬಸ್ ಹತ್ತದ, ಅವನ್ ಪಕ್ಕ ಒಬ್ಬ ಹುಡ್ಗಿ ಬಂದು ಕೂತ್ಕೋತಾಳೆ. ಆ ಹುಡ್ಗಿ ತುಂಬಾ ಕೋಪ ಮಾಡ್ಕೊಂಡಿದ್ಲು. ಅಮಿತ್ ಕೇಳ್ದ, ಏನಾಯ್ತು ಮೇಡಮ್? ಏನಕ್ಕೆ ಸಿಟ್ಟಲ್ಲಿದ್ದೀರಾ? ಕೋಪ ಯಾಕೆ ಬರೋದಿಲ್ಲ? ಜೀವನದಲ್ಲಿ ಮೊದಲನೇ ಬಾರಿ ಬಸ್ಸಲ್ಲಿ ಹತ್ತಿದ್ದೀನಿ. 2 ಕೋಟಿ ರೂಪಾಯಿ ಕಾರ್ ರಸ್ತೆಯಲ್ಲಿ ಕೆಟ್ಟ ಹೋಗಿದೆ, ಅದಕ್ಕೆ ಈ ಬಸ್ಸಿಗೆ ಬಂದೆ. 2 ಕೋಟಿ ಗಾಡಿ? ಅರೆ ವಾ, ಇವಳು ಖಂಡಿತ ದೊಡ್ಡ ಶ್ರೀಮಂತೆ ಆಗಿರ್ತಾಳೆ. ಗಾಡಿ ಬೆಲೆ ಕೇಳಿ ಅಮಿತ್ಗೆ ಶಾಕ್ ಆಯ್ತು. ಇಂಟರ್ವ್ಯೂ ಏನಾಯ್ತು? ನಾನು ಸೆಲೆಕ್ಟ್ ಆಗಿಲ್ಲ ಅಪ್ಪ. ನಂಗೆ ಗೊತ್ತು ನಿನ್ನಿಂದ ಏನು ಮಾಡೋಕ್ಕಾಗಲ್ಲ ಅಂತ. ಅದಕ್ಕೆ ನನ್ನ ಮಿತ್ರ ಹೆಣ್ ಕೊಡ್ತೀನಿ ಅಂತ ಹೇಳ್ದ. ನೀನ್ ಕೊಡೋದು ಬೇಡ ಅಂತ ಹೇಳ್ದೆ. ನನ್ನ ಮಿತ್ರ ವರದಕ್ಷಿಣೆಯಾಗಿ 10 ಲಕ್ಷ ಕೊಡ್ತೀನಂದ. ಆಸ್ತಿನ ಕೊಟ್ಟು ಫ್ಯಾಕ್ಟ್ರಿಲಿ ಕೂಡ ಅರ್ಧ ಭಾಗ ಕೊಡ್ತೀನಿ ಅಂತ ಹೇಳ್ದ. ಇದನ್ನೆಲ್ಲ ಕೇಳಿ ಆಸೆ ಬುರುಕ ಅಮಿತ್ ಮನ್ಸಲ್ಲಿ ಮತ್ತೆ ಆಸೆ ಉಟ್ತು. ಅವನು ದೇವ್ರಿಗೆ ಧನ್ಯವಾದ ಹೇಳ್ದ. ದೇವ್ರೇ, ಇಷ್ಟು ವರ್ಷ ಆದ್ಮೇಲೆ ನಂಗೋಸ್ಕರ ಯೋಚನೆ ಮಾಡ್ತಿದೆ ಅನ್ಸುತ್ತೆ. ಇದೇ ನಂಗೆ ಬೇಕಾಗಿದ್ದು. ಇವತ್ತು ಒಂದಲ್ಲ ಎರಡಲ್ಲ 3 ಶ್ರೀಮಂತರು ನನ್ನ ಬಾಳಲ್ಲಿ ಬರ್ತಾ ಇದ್ದಾರೆ. ಥ್ಯಾಂಕ್ ಯು ದೇವ್ರೆ, ಥ್ಯಾಂಕ್ ಯು. ಅಮಿತ್ಗೆ ಆಸೆ ಹೆಚ್ಚಾಗ್ತಿತ್ತು. ಅವನು ಮೊದ್ಲು ಒಬ್ಬ ಶ್ರೀಮಂತ ಹುಡ್ಗಿನ್ ಮದ್ವೆ ಆಗ್ಬೇಕು ಅಂತಿದ್ದ, ಆದ್ರೆ ಈಗ ಅವನ್ ಜೀವನದಲ್ಲಿ 3 ಹುಡ್ಗಿರಿದ್ರು. ಅವರಲ್ಲಿ ಅವನಿಗೆ ಒಬ್ಬರನ್ನ ಚೂಸ್ ಮಾಡ್ಬೇಕಿತ್ತು. ಆದ್ರೆ ಅಮಿತ್ ಯೋಚಿಸ್ದ, ಒಂದ್ ಹುಡುಗಿನ ಮದ್ವೆ ಆದ್ರೆ ಶ್ರೀಮಂತ ಆಗ್ತೀನಿ. 3 ಹುಡುಗಿನ ಮದ್ವೆ ಆದ್ರೆ ದೊಡ್ಡ ಶ್ರೀಮಂತ ಆಗ್ತೀನಿ. ಇಲ್ಲ, ಒಂದ್ ಹುಡುಗಿನ ಮದ್ವೆ ಆದ್ರೆ ಅದು ಸಾಕಾಗಲ್ಲ. 3 ಜನರು ಮದ್ವೆ ಮಾಡ್ಕೋತೀನಿ. ಅಮಿತ್ ಅಂಕಿತಾ ಮತ್ತೆ ಕೋಮಲ್ ಹತ್ರ ಫೋನಲ್ಲಿ ಮಾತಾಡ್ತಾ ಇದ್ದ, ಮತ್ತೆ ಅವ್ರಿಗೆಲ್ಲ ಸುಳ್ಳು ಹೇಳ್ತಿದ್ದ. ನಾನಿನ್ನ ಪ್ರೀತಿಸ್ತಾ ಇದ್ದೀನಿ, ಆದ್ರೆ ಅಪ್ಪ ಒಪ್ಕೊಳಲ್ಲ. ಅವರು ಶ್ರೀಮಂತರು ಅಲ್ವಾ, ಅದಕ್ಕೆ ಅವರಿಗೆ ತಕ್ಕಂತೆ ಹುಡುಗಿ ಬರ್ಬೇಕು ಅಂತ ಆಸೆ. ಪರವಾಗಿಲ್ಲ, ನಾವಿಬ್ರು ಓಡೋಗಿ ಮದುವೆ ಮಾಡ್ಕೊಳ್ಳೋಣ. ಅಮಿತ್ ಇಲ್ಲಿ ಅವರ ತಂದೆ ಸ್ನೇಹಿತರ ಮಗಳ ಜೊತೆ ಮದ್ವೆ ಮಾಡ್ಕೊಂಡ. ಮತ್ತೆ ಸಿಟಿಯಲ್ಲಿ ಬೇರೆ ಬೇರೆ ದಿನಗಳಲ್ಲಿ ಅಂಕಿತಾ ಮತ್ತೆ ಕೋಮಲ್ ಜೊತೆನೂ ಮದ್ವೆ ಆದ. ಅವನು ಕೋಮಲ್ಗೆ ಹೇಳ್ದ, ನೋಡು, ಈಗ ನಿನ್ನ ನನ್ನ ಮನೆಗೆ ಕರ್ಕೊಂಡು ಹೋಗೋದಕ್ಕಾಗಲ್ಲ. ನಿನ್ ಮನೇಲೇ ನೀ ಇರೋ. ಅವಾಗವಾಗ ಬಂದು ನಾನು ಮೀಟ್ ಮಾಡ್ತೀನಿ. ನನ್ನ ಓನ್ ಬಿಸ್ನೆಸ್ನ ನಾನು ಸ್ಟಾರ್ಟ್ ಮಾಡಬೇಕು. ಬಿಸ್ನೆಸ್ ಒಳ್ಳೆ ರೀತಿ ಹೋದ್ಕೊಳ್ಳೆ. ಅದ್ರ ನಂತರ ನಾನು ಆ ಮನೇನ ಬಿಟ್ಟು ಪೂರ್ತಿಯಾಗಿ ನಿನ್ ಜೊತೆಗೆ ನಾನು ಬರ್ತೀನಿ. ಅದ್ರ ನಂತರ ಇಬ್ರು ಒಟ್ಟಿಗಿರೋಣ. ಅವನು ಅಂಕಿತಾಗೂ ಇದೆ ಹೇಳ್ದ. ಮತ್ತೆ ಪಾಪ ಮುಗ್ಧ ಹುಡುಗಿರು ಒಪ್ಕೊಂಡ್ರು. ಅಮಿತ್ ಸ್ವಂತ ಬಿಸ್ನೆಸ್ ಶುರು ಮಾಡಕ್ಕೆ ಸುಳ್ಳು ಹೇಳಿ ಅವರಿಬ್ರತ್ರ 10 ಲಕ್ಷ ಇಸ್ಕೊಂಡ. ಮತ್ತೆ ದುಡ್ಡು ತಗೊಂಡು ಮನೆಗ್ ಬಂದ್ಬಿಟ್ಟ. ಅವನ 3ನೇ ಹೆಂಡತಿ ಶೀತಲ್ ಕೇಳಿದ್ಲು, ನಿನಗೆ ಇಷ್ಟೊಂದು ದುಡ್ಡು ಎಲ್ಲಿಂದ ಸಿಕ್ತು? ನಗರದಲ್ಲಿ ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದು ಆ ಬಿಸ್ನೆಸ್ನ ದುಡ್ಡು. ಇದನ್ನ ಮುಟ್ಬೇಡ. ಪಾಪ ಶೀತಲು ಮುಗ್ದಳು. ಅವಳು ಒಪ್ಕೊಂಡ್ಲು. ಹೀಗೆ ಕೆಲವು ದಿನ ಚೆನ್ನಾಗ್ ನಡೀತಿತ್ತು. ಅಮಿತ್ ಕೆಲವು ದಿನ ಸಿಟಿಗೆ ಹೋಗ್ಬಿಟ್ಟು ಸ್ವಲ್ಪ ದಿನ ಅಂಕಿತಾ ಜೊತೆ, ಸ್ವಲ್ಪ ದಿನ ಕೋಮಲ್ ಜೊತೆ ಇರ್ತಿದ್ದ. ಬರೋವಾಗ ಅವರಿಬ್ರತ್ರ ದುಡ್ಡು ತಗೊಳ್ತಿದ್ದ. ಮತ್ತೆ ಮನೆಗ್ ಬಂದು ಶೀತಲ್ ಜೊತೆ ಸಮಯ ಕಳೀತಿದ್ದ. ಮತ್ತೆ ಶೀತಲ್ ತಂದೆ ಅಂದ್ರೆ ಅವರ ಮಾವನ ಹತ್ರ ಫ್ಯಾಕ್ಟ್ರಿ ಪ್ರಾಫಿಟ್ ತಗೊಳ್ತಿದ್ದ. ಇದೇ ರೀತಿ ಅಮಿತ್ ಹತ್ರ ಕೆಲವೇ ದಿನಗಳಲ್ಲಿ ಬಹಳಷ್ಟು ದುಡ್ಡು ಶೇಖರಣೆ ಆಗ್ಬಿಡತ್ತೆ. ಮತ್ತೆ ಆ ದುಡ್ಡಿಂದ ಅಮಿತ್ ಏನೇನೋ ತಗೊಳ್ತಾ ಇದ್ದ. ನನ್ ಕನ್ಸು ನನ್ಸಾಗ್ತಾ ಇದೆ. ಈಗ ನಾನ್ ಚೆನ್ನಾಗ್ ಖರ್ಚು ಮಾಡ್ತೀನಿ. ಅಮಿತ್ ಹೊಸ ಫೋನ್, ಹೊಸ ಕಾರ್ ಎಲ್ಲ ತಗೊಂಡ್ಬಿಟ್ಟ. ಅವನು ಮನೆ ಕೂಡ ಕಟ್ಟಿಸ್ಕೊಂಡ್ಬಿಟ್ಟ. ಮತ್ತೆ ದಿನ ಸಂಜೆ ಅಲ್ಲಿ ಟೀ ಅಂಗಡಿ ಮುಂದೆನೆ ಹೋಗ್ತಿದ್ದ, ಯಾಕಂದ್ರೆ ಅವನ ಸ್ನೇಹಿತರು ಅವನ್ನ ನೋಡ್ಲಿ ಅಂತ. ಅವನ್ ಸ್ನೇಹಿತರು ಇವನ್ನ ನೋಡ್ತಾ ಇದ್ರು, ಮತ್ತೆ ಮಾತಾಡ್ಕೊಳ್ತಾ ಇದ್ರು. ಇವ್ನ್ ಹೇಳಿದ್ದು ಸರಿನೇ. ಅವ್ನ್ ಹೇಳಿದ ಹಾಗನೆ ಮಾಡ್ಬಿಟ್ಟ. ನೋಡ್ದ, ಈಗ ಕಾರಲ್ಲಿ ಹೋಗ್ತಿದ್ದಾನೆ. ನಾವ್ ನೋಡು
ಒಂದ್ ಹೊತ್ತು ಖರ್ಚಿಗೂ ಕೂಡ ನಮ್ಮ ಹತ್ರ ದುಡ್ಡಿಲ್ಲ. ಅರೆ ನಾವು ದುಡ್ಡು ತಿಂತಾ ಇದೀವಿ. ಈ ಅಮಿತ್ ಏನೋ ಒಂದು ಮಾಡ್ತಾ ಇದ್ದಾನೆ ಅನ್ಸುತ್ತೆ. ಆದ್ರೆ ವರದಕ್ಷಿಣೆ ದುಡ್ಡಲ್ಲಿ ಇಷ್ಟು ದೊಡ್ಡ ಕಾರ್ ಹೆಂಗ್ ತಗೊಂಡ? ಸರಿ, ಏನೋ ನೋಡು, ಅವನ್ ಬಲೆಯಲ್ಲಿ ಅವನೇ ಬೀಳ್ತಾನೆ. ಆದ್ರೆ ಅಮಿತ್ ಅವನ್ ಬಗ್ಗೆ ತುಂಬಾ ಕಾನ್ಫಿಡೆಂಟ್ ಆಗಿದ್ದ. ಅವನು ಯೋಚಿಸ್ತಾ ಇದ್ದ. ಗ್ರಾಮದ ಹೆಂಡತಿ ನಗರಕ್ಕೆ ಹೋಗೋದಿಲ್ಲ, ನಗರದ ಹೆಂಡತಿ ಇಲ್ಲಿಗೆ ಬರೋದೇ ಇಲ್ಲ. ಅಪ್ಪ, ನಂಗೆ ಇಷ್ಟೇ ಸಾಕು. ಆದ್ರೆ ಅವನ ಕಾನ್ಫಿಡೆನ್ಸ್ ನಿಧಾನವಾಗಿ ಓವರ್ ಕಾನ್ಫಿಡೆನ್ಸ್ ಆಗ್ಬಿಟ್ಟಿತ್ತು. ಅಂಕಿತಾ ಮತ್ತೆ ಕೋಮಲ್ಗೆ ಅವನ್ ಮೇಲೆ ಡೌಟ್ ಬಂತು. ಈ ಅಮಿತ್ ಯಾವಾಗ್ಲೂ ದುಡ್ಡು ಕೇಳ್ತಾನಲ್ಲ, ಇಷ್ಟೊಂದ್ ದುಡ್ಡನ್ನ ಅವನೇನ್ ಮಾಡ್ತಾನೆ? ಕೋಮಲ್ ಏನ್ ಯೋಚಿಸ್ತಿದ್ಲು ಅಂದ್ರೆ, ಅಮಿತ್ ನನ್ನ ಮನೆಗೆ ಯಾಕೆ ಕರ್ಕೊಂಡ್ ಹೋಗಲ್ಲ? ಯಾವಾಗ್ಲೂ ಅವನೊಂದ್ ಸಬೂಬ್ ಕೊಡ್ತಾನಲ್ಲ. ಮತ್ತೆ ಅಲ್ಲಿ ಶೀತಲ್ ಯೋಚಿಸ್ತಿದ್ಲು, ಪ್ರತಿ ತಿಂಗ್ಳು ಸಿಟಿಗೆ ಯಾಕೆ ಹೋಗ್ತಾರೆ, ಏನ್ ಬಿಸ್ನೆಸ್ ಮಾಡ್ತಾರೆ ಅಂತಾನೂ ನಂಗ್ ಹೇಳಿಲ್ಲ. ಶೀತಲ್ ಈಗ ಮನ್ಸಲ್ಲೇ ಯೋಚಿಸಿದ್ಲು ಸಿಟಿಗ್ ಹೋಗ್ಬೇಕು ಅಂತ. ಆದ್ರೆ ಅಮಿತ್ಗೆ ಗೊತ್ತಿರ್ಲಿಲ್ಲ ಕೋಮಲ್ ಮತ್ತೆ ಅಂಕಿತಾ ಚಿಕ್ಕ ವಯಸ್ಸಲ್ಲಿ ಒಂದೇ ಶಾಲೆಯಲ್ಲಿ ಓದ್ತಿದ್ರು ಅಂತ. ಒಂದ್ ಸಂಜೆ ಇಬ್ರು ಒಂದು ಪಾರ್ಟಿಯಲ್ಲಿ ಸಿಗ್ತಾರೆ ಮತ್ತೆ ಹಳೆ ಸ್ನೇಹ ಅವ್ರಿಗೆ ನೆನ್ಪಿಗೆ ಬರುತ್ತೆ. ಕೋಮಲ್ ಹೇಳಿದ್ಲು, ಅಂಕಿತಾ ನಿನಗ್ ಗೊತ್ತಾ ನಾನ್ ಮದ್ವೆ ಆದೆ. ಅರೆ, ನಾನು ಯಾರಿಗೂ ಗೊತ್ತಿಲ್ದ ಹಾಗೆ ಮದ್ವೆ ಆಗ್ಬಿಟ್ಟೆ. ನನ್ ಮದ್ವೆ ಬಗ್ಗೆನೂ ಯಾರಿಗೂ ಗೊತ್ತೇ ಇಲ್ಲ. ಸರಿ ಬಿಡು, ನಾಳೆ ನನ್ ಗಂಡ ನನ್ನ ನೋಡಕ್ ಬರ್ತಿದ್ದಾನೆ, ನಾನ್ ನಿನ್ಗೆ ಅವ್ರನ್ನ ಭೇಟಿ ಮಾಡಿಸ್ತೀನಿ. ಅರೆ, ನಾಳೆ ನನ್ ಗಂಡನು ಸಿಟಿಗ್ ಬರ್ತಿದ್ದಾರೆ ನನ್ನ ನೋಡಕ್ಕೆ, ನಾನು ನಿನ್ಗೆ ಅವ್ರನ್ನ ಭೇಟಿ ಮಾಡಿಸ್ತೀನಿ. ಮತ್ತೆ ಹೀಗೆ ಮಾತಾಡ್ತಾ ಇದ್ರು. ಮಾರನೇ ದಿನ ಸಿಟಿಗ್ ಬರಕ್ಕೆ ಅಮಿತ್ ಬೆಳಗ್ಗೆ ಹೊರಟ. ಮತ್ತೆ ಅವನ ಹಿಂದೆನೆ ಶೀತಲ್ ಕೂಡ ಅವನ್ನ ಫಾಲೋ ಮಾಡಿದ್ಲು. ಶೀತಲ್ ಅಮಿತ್ ಹಿಂದೆನೆ ಬರ್ತಾ ಸಿಟಿಗ್ ಬಂದ್ಬಿಟ್ಲು. ಮತ್ತೆ ಅಮಿತ್ ಸಿಟಿಗ್ ಬಂದು ಅಂಕಿತನ ಭೇಟಿ ಮಾಡ್ದ. ಅಂಕಿತಾ ಅಮಿತ್ಗೆ ಅವಳ ಸ್ನೇಹಿತೆ ಬಗ್ಗೆ ಹೇಳಿದ್ಲು. ಅಮಿತ್ ಒಪ್ಕೊಂಡ. ಅವನಿಗ್ ಗೊತ್ತಿರ್ಲಿಲ್ಲ ಅಂಕಿತಾ ಸ್ನೇಹಿತೆ ಬೇರೆ ಯಾರೂ ಅಲ್ಲ, ಆದ್ರೆ ಕೋಮಲ್ ಅಂತ. ಅಂಕಿತಾ ಅಮಿತ್ನ ಕೋಮಲ್ ಹತ್ರ ಕರ್ಕೊಂಡ್ ಬಂದ್ಲು. ಇಲ್ ನೋಡು ಕೋಮಲ್, ಇವ್ರ್ ನನ್ ಗಂಡ.